ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ವಿಶ್ರಾಂತಿಕರವಾದ ಈ ದಿನವನ್ನು ನನಗೂ ನಿಮಗೂ ದಯಪಾಲಿಸಿಕೊಟ್ಟು ಇಂದಿನ ದಿನದಲ್ಲಿ ಪ್ರಿಯ ಒಂದು ಸ್ಪಷ್ಟವಾಗಿ ಪ್ರಿಯ ದೇವಜನರೇ, ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ ಹೇಳುವಂತ ಒಂದೊಂದು ದೇವರ ಮಾತನ್ನು ನಿಮ್ಮ ಹೃದಯದೊಳಗೆ ನೀವು ತಕ್ಕೊಳ್ಳಿ. ಪ್ರಿಯ ದೇವಜನರೇ, ಇಂದಿನ ಹೊಸ ದಿನ ಹೊಸ ಬೆಳಕನ್ನು ಕಂಡಂತ ನೀವು ಯಾರೇ ಆಗಿರಲಿ, ನೀವು ದೇವರ ಮಕ್ಕಳಾಗಿರುವುದರಿಂದ ದೇವರ ಕೃಪೆ ಎಂಬ ಹಸ್ತದ ಒಡೆತನದಲ್ಲಿಟ್ಟು ದೇವರಾದ ಕರ್ತನು ತನ್ನ ಕೃಪೆಯಿಂದ ನಿಮ್ಮನ್ನು ನಡೆಸುವಂತ ವೇಳೆಯಲ್ಲಿ ದೇವರಾದ ಕರ್ತನ ಆ ಪ್ರೀತಿಯನ್ನು ತಿಳಿದುಕೊಂಡವರಾಗಿ ದೇವರಾದ ಆತನ ರೆಕ್ಕೆಯ ಮರೆಯಲ್ಲಿ ನಿಮ್ಮನ್ನು ಆತನು ಮರೆ ಮಾಡಿಕೊಂಡು ತನ್ನ ಕೃಪೆಯಿಂದ ನಡೆಸ್ತಾ ಬರ್ತಿದ್ದಾನೆ. ಪ್ರಿಯರೇ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯ ದೇವಜನರೇ. ಇಂದಿನ ದಿನದಲ್ಲಿ ಎಷ್ಟೋ ಜನರು ಈ ದಿನವನ್ನು ಕಾಣದೆ ತಮ್ಮ ಜೀವಿತವನ್ನು ಗತಿಸಿ ಹೋಗಿದ್ದಾರೆ. ಇವತ್ತಿನ ದಿನದಲ್ಲಿ ನಾಳೆ ಏನೆಂಬುದನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ವೇಳೆ ಅನೇಕ ಜನರು ಹೇಳಿದೆ ಇರ್ಬೋದು, ನಾನು ನಾಳೆ ಹಾಗೆ ಅಲ್ಲಿ ಸಿಗ್ತೀನಿ, ಇಲ್ಲಿ ಸಿಗ್ತೀನಿ, ಹಾಗೆ ಮಾತಾಡುವ, ಹೀಗೆ ಮಾತನಾಡುವ, ಅಲ್ಲಿ ನಾವು ಮೀಟ್ ಆಗುವ, ಇಲ್ಲಿ ಮೀಟ್ ಆಗುವ. ಅನೇಕ ಜನರು ಲೋಕದ ರೀತಿಯಲ್ಲಿ ಜನರು ಅಂದುಕೊಂಡಿರ್ಬೋದು. ಇವತ್ತು ಅಂದುಕೊಂಡಂತ ಜನರಲ್ಲಿ ಇವತ್ತು ಎಷ್ಟೋ ಜನರು ಈ ದಿನವನ್ನು ಕಾಣದೆ ಹೋಗಿರ್ಬೋದು. ಎಷ್ಟೋ ಜನರು ಆಸ್ಪತ್ರೆಗಳಲ್ಲಿ ರೋಗದಲ್ಲಿ ನರಳಾಡ್ತಿದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ಎಷ್ಟೋ ಜನರು ಸೈತಾನನ ಬಂಧನದಿಂದ ಕಟ್ಟಲ್ಪಟ್ಟಿದ್ದಾರೆ. ಆ ಬಿಡುಗಡೆಗೋಸ್ಕರವಾಗಿ ಎಷ್ಟೋ ಜನರು ಎಲ್ಲೆಲ್ಲೋ ಯಾವ್ಯಾವ ಸ್ಥಳಕ್ಕೆ ಹೋಗಿ ತಮ್ಮ ಆದಾಯವನ್ನು ಬೇಡವಾದ ರೀತಿಯಲ್ಲಿ ವ್ಯಯ ಮಾಡುತ್ತಾ ಅದನ್ನು ಖರ್ಚು ಮಾಡುತ್ತಾ, ಯಾಕಂದ್ರೆ ಒಂದು ಸಾರಿ ನನ್ನ ಜೀವಿತದಲ್ಲಿ ಸಮಾಧಾನ ಬೇಕು, ನನಗೆ ಒಳ್ಳೆಯ ಜೀವಿತ ಬೇಕೆಂಬುದಾಗಿ ಎಷ್ಟೋ ಜನರು ಇವತ್ತು ಲೋಕದ ರೀತಿಯಲ್ಲಿ ಇರುವಂತ ಜನರು ಇವತ್ತು ಹಂಬಲಿಸ್ತಿರ್ಬೋದು. ಪ್ರಿಯ ದೇವ ಜನರು, ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳು. ಇವತ್ತಿನ ದಿನದಲ್ಲಿ ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ಉತ್ತಮ ಆರೋಗ್ಯದಿಂದ, ಉತ್ತಮವಾದ ಬಲದಿಂದ, ಉತ್ತಮವಾದ ಶಕ್ತಿಯಿಂದ, ತನ್ನ ಕೃಪೆಯಿಂದ ಇವತ್ತು ನನ್ನನ್ನು ನಿಮ್ಮನ್ನು ಹೊಸ ದಿನ ಹೊಸ ಬೆಳಕನ್ನು ನೋಡುವಂತೆಯೂ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನಡೆಸುತ್ತಾ ರಾತ್ರಿ ಜಾವದಲ್ಲಿ ಗಾಢವಾದ ನಿದ್ದೆಯಲ್ಲಿ ಇದ್ದಂಥ ವೇಳೆಯಲ್ಲಿ ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಪಾಡಿದಂಥ ಆ ಪರಲೋಕದ ತಂದೆಯಾದ ದೇವರನ್ನು ಮೊದಲಾಗಿ ನಿಮ್ಮ ಹಾಸಿಗೆಯಿಂದಲೇ ಏಳುವಾಗಲೇ ಪರಲೋಕದ ತಂದೆಯಾದ ದೇವರನ್ನು ಕೊಂಡಾಡಿ. ಪ್ರಿಯರೇ, ದೇವರಾದ ಕರ್ತನು ಮಾಡಿದಂತ ನಿಮ್ಮ ಜೀವಿತದಲ್ಲಿ ಮಾಡಿದಂತ ಈ ಮಹೋಪಕಾರಗಳನ್ನು ನೀವು ಮರೆತು ಬಿಡಬೇಡಿ ಪ್ರಿಯ ದೇವಜನರೇ. ಅದಕ್ಕೆ ದಾವೀದನು ಹೇಳ್ತಾನೆ, ಯೆಹೋವನೇ, ನೀನು ಮಾಡಿದ ಮಹೋಪಕಾರಗಳಿಗೆ ನಾನು ಬದಲೇನು ಕೊಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ನಾನು ಪ್ರಖ್ಯಾತಿ ಪಡಿಸ್ತೇನೆ ಎಂಬುದಾಗಿ. ಯಾಕಂದ್ರೆ ದಾವೀದನು ತನ್ನ ತಂದೆಯಾದ ದೇವರನ್ನು, ಆ ಪರಲೋಕದ ತಂದೆಯಾದ ದೇವರನ್ನು ಯಾವಾಗಲೂ ಘನಪಡಿಸ್ತಿದ್ದ. ಪ್ರಿಯ ದೇವಜನರೇ, ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ದಿನವನ್ನು ಕೂಡಿಸಿಕೊಟ್ಟು ಆಯುಷ್ಕಾಲದಲ್ಲಿ ಆರೋಗ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ದೇವರ ವಾಕ್ಯ ಹೇಳ್ತಿದೆ, ನಾನು ನಿನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಾನು ನಿನ್ನನ್ನು ತೃಪ್ತಿ ಪಡಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ದೀರ್ಘಾಯುಷ್ಯವನ್ನು ಕೊಡ್ತಾನೆ. ತೃಪ್ತಿ ಅಂದ್ರೆ ತನ್ನ ಕೃಪೆ ಎಂಬ ಹಸ್ತದ ಮೂಲಕ ನನ್ನನ್ನು ನಿಮ್ಮನ್ನು ಆವರಿಸಿಕೊಂಡು ನಡೆಸ್ತಾನೆ. ಪ್ರಿಯ ದೇವಜನರೇ, ಈ ಮಾತನ್ನು ಪ್ರಿಯ ದೇವಜನರೇ ನೀವು ಯಾರು ಅಸಡ್ಡೆ ಮಾಡಬೇಡಿ. ನಿಮ್ಮ ಹೃದಯದೊಳಗೆ ತಂದುಕೊಳ್ಳಿ. ಹೃದಯಪೂರ್ವಕವಾಗಿ ಆ ಮಹಿಮೆಯುಳ್ಳ ತಂದೆಯಾದ ದೇವರನ್ನು ಕೊಂಡಾಡಿ, ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಂತ ಯೇಸುವನ್ನು ನೀವು ಮಹಿಮೆ ಪಡಿಸಿ, ನಿಮ್ಮ ಜೀವಿತದಲ್ಲಿ ಜಯವನ್ನು ಕೊಡುವಂತ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನನ್ನು ಘನಪಡಿಸಿ. ಪ್ರಿಯರೇ, ನಿಮ್ಮ ಹೃದಯದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವಂತ ತ್ರಾಯಕತ್ವವುಳ್ಳ ದೇವರಿಗೆ ನಿಮ್ಮ ಹೃದಯದಲ್ಲಿ ವಾಸಿಸಲಿಕ್ಕೆ ಅವಕಾಶವನ್ನು ಕೊಡಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಇದನ್ನೇ ನಿಮ್ಮಲ್ಲಿ ಕೇಳುವನಾಗಿದ್ದಾನೆ. ಯಾಕಂದ್ರೆ ಇದು ಅತಿ ಅಮೂಲ್ಯವಾಗಿದೆ. ಪ್ರಿಯರೇ, ದೇವರು ಕೊಟ್ಟಿರುವಂಥ ಈ ಸಮಯವನ್ನು ಫಸ್ಟ್ ಆಫ್ ಆಲ್ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವವರಾಗಿ, ದೇವರಾದ ಕರ್ತನನ್ನು ಘನಪಡಿಸುವವರಾಗಿ
ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಹೋಗುವುದಾದರೆ, ನಿಮ್ಮ ಜೀವಿತದಲ್ಲಿ ಯಾವುದು ನಿಮಗೆ ಕೇಡು, ಯಾವುದು ಗಂಡಾಂತರವೂ ಇಲ್ಲದೆ, ಒಂದು ವೇಳೆ ಕೇಡು ಗಂಡಾಂತರಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಆ ಪರಲೋಕದ ತಂದೆಯಾದ ದೇವರು ತನ್ನ ಪ್ರಸನ್ನತೆ ಮೂಲಕವಾಗಿ ಮುಂದೆ ಚಲಿಸಿ ನಿಮ್ಮ ಜೀವಿತವನ್ನು ಆತನು ಪ್ರೊಟೆಕ್ಟ್ ಮಾಡುವವನಾಗಿದ್ದಾನೆ. ಪ್ರಿಯ ದೇವಜನರೇ, ಆ ಪರಲೋಕದ ತಂದೆಯಾದ ದೇವರ ಪ್ರೀತಿ ನಿನ್ನ ಪ್ರೀತಿಯಂತೆ ಇಲ್ಲ ಪ್ರಿಯರೇ. ನೋ ಲಿಮಿಟ್. ಅದಕ್ಕೆ ಬೆಲೆ ಕಟ್ಟಲಿಕ್ಕೂ ಕೂಡ ಆಗಲ್ಲ. ಅಸಾಧ್ಯವಾದಂಥ ಅಂಥ ಪ್ರೀತಿಯನ್ನು ಇವತ್ತು ದೇವರಾದ ಕರ್ತನು ನಿಮ್ಮಲ್ಲಿ ಇಟ್ಟಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ವಿಶ್ರಾಂತಿಕರವಾದ ದಿನವನ್ನು ಲೋಕದ ರೀತಿಯಲ್ಲಿ ನಾವು ಕೆಲಸ ಮಾಡುವಂಥದ್ದಲ್ಲ. ಈ ದಿನದಲ್ಲಿ ಪರಲೋಕದ ತಂದೆಯಾದ ದೇವರು ಕೊಟ್ಟಿರುವಂಥ ಆತನ ಸೇವೆಯನ್ನು, ಸುವಾರ್ತೆಯನ್ನು, ಪ್ರಾರ್ಥನೆಯನ್ನು ಅನೇಕ ಜನರಿಗೆ ನಾವು ಮಾಡುವಂಥ ಆ ಪರಲೋಕದ ಕೆಲಸವನ್ನು ಇಂದಿನ ದಿನದಲ್ಲಿ ನಾವು ಮಾಡಬೇಕಾಗಿದೆ. ದೇವರಾದ ಕರ್ತನು ಈ ಕೃಪೆಯವಕಾಶವನ್ನು ನನಗೂ ನಿಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಇದನ್ನು ಎಂದಿಗೂ ಕೂಡ ವ್ಯರ್ಥ ಮಾಡಿಕೊಳ್ಳದೆ ದೇವರು ಕೊಟ್ಟಿರುವಂಥ ಈ ಒಳ್ಳೆ ಕೃಪೆ ಅವಕಾಶವನ್ನು ಆ ಪರಲೋಕದ ತಂದೆಯಾದ ದೇವರನ್ನು ಮಹಿಮೆ ಪಡಿಸುತ್ತಾ ಈ ದಿನವನ್ನು ಕೊಟ್ಟಂತೆ ಈ ದಿನವನ್ನು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಜೀವಿತವನ್ನು ಪ್ರಾರಂಭಿಸಿ ಅದು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಅದು ಸಕ್ಸಸ್ಫುಲ್ ಆಗಿರ್ತದೆ, ಆಶೀರ್ವಾದಕರವಾಗಿರ್ತದೆ. ತನ್ನ ಕೃಪೆಯಲ್ಲಿ ನಡೆಸುವನಾಗಿದ್ದಾನೆ. ಆದುದರಿಂದ ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಾನು ನೀನು ಜೀವಿಸುವುದಕ್ಕಾಗಿ ಪರಲೋಕದ ತಂದೆಯಾದ ದೇವರು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಆ ಪರಲೋಕದ ಜೀವವುಳ್ಳ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 16ನೇ ಸಂಧಿ 23, 26, 24ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೋಹಾನನು ಬರೆದ ಸುವಾರ್ತೆ 16ನೇ ಸಂಧಿ 23, 24ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಪ್ರೈಸ್ ದಿ ಲಾರ್ಡ್. ಇನ್ನೊಮ್ಮೆ ಓದಿ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ಆತನು ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಹಾಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಇವತ್ತು ನಿನ್ನ ಜೀವಿತವನ್ನು ಅದು ಪ್ರತಿಬಿಂಬಿಸುವಂಥದ್ದಾಗಿದೆ. ಇವತ್ತಿನ ದಿನದಲ್ಲಿ ನಾನು ನೀವು ಈ ಲೋಕದಲ್ಲಿ ಜೀವಿಸ್ತಾ ಇದ್ರೂ ಕೂಡ ಈ ಲೋಕದಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೇವೆ, ಯಾರಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಿದ್ದೇವೆ, ಯಾರನ್ನು ನಾವು ಆತುಕೊಂಡು ನಾವು ಮುಂದೆ ಹೋಗ್ತಿದ್ದೇವೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ನಿಮಗೆ ನಿಜವಾಗಿ ಹೇಳುತ್ತೇನೆ. ಇಲ್ಲಿ ದೇವರಾದ ದೇವರ ವಾಕ್ಯ ಇಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ನಿಮಗೆ ನಿಜವಾಗಿ, ಬರೀ ನಿಜವಾಗಿ ಅಲ್ಲ, ನಿಜವಾಗಿ ಇಲ್ಲಿ ನಾನು ನೀವುಗಳು ಇಲ್ಲಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ದೇವರ ಮಾತು ಇವತ್ತು ದೇವರ ಆತ್ಮನ ಸ್ವರವನ್ನು ನೀವು ಯಾವ ರೀತಿ ಕೇಳಬೇಕೆಂಬುದಾಗಿ ದೇವರ ಆತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಇರುವಾತನಾಗಿದ್ದಾನೆ ಎಂಬುದಾಗಿ ಆತನು ತೋರಿಸಿಕೊಡುವನಾಗಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಇಲ್ಲಿ ನಾವು ಎಷ್ಟಾಗಿ ತಂದೆಯ ಬಳಿಗೆ ಅಂದ್ರೆ ದೇವರ ವಾಕ್ಯದ ಬಳಿಗೆ ನಾವು ಹೋಗ್ತಿದ್ದೇವೆ, ನಮ್ಮ ಪ್ರಾರ್ಥನೆ ಜೀವಿತ ಅದು ಯಾವ ರೀತಿ ಇದೆ ಎಂಬುದಾಗಿ ಇಲ್ಲಿ ವಾಕ್ಯ ತಿಳಿಯಪಡಿಸ್ತದೆ. ಪ್ರಿಯ ದೇವಜನರೇ, ಯಥಾರ್ಥವಾದ ಹೃದಯದ ಪ್ರಾರ್ಥನೆ ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತೇನೆ, ನೀವು ತಂದೆಯನ್ನು ನೀವು ಏನು ಬೇಡಿಕೊಂಡ್ರು ಕೂಡ ದೇವರ ವಾಕ್ಯ ಹೇಳ್ತದೆ
ನನ್ನ ಮೂಲಕವಾಗಿ. ಯಾಕಂದ್ರೆ ಇಲ್ಲಿ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಮೆನ್ಷನ್ ಮಾಡಿದೆ, ನನ್ನ ಮೂಲಕವಾಗಿ. ಡೈರೆಕ್ಟ್ ಆಗಿ ಯಾವುದೂ ಇಲ್ಲ ಇಲ್ಲಿ. ನನಗೋಸ್ಕರ ನಿಮಗೋಸ್ಕರವಾಗಿ ಒಬ್ಬ ಮೀಡಿಯೇಟರ್ ಎಂಬುದಾಗಿ ಮಧ್ಯಸ್ಥಗಾರನು, ಆ ಮಧ್ಯಸ್ಥಗಾರನು ನನ್ನ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಯಾಕೆ ಇಲ್ಲಿ ನೀವು ತಂದೆಯಿಂದ ಏನು ಬೇಡಿಕೊಂಡ್ರು ನನ್ನ ಮೂಲಕವಾಗಿ ನಿಮಗೆ ಸಿಗ್ತದೆ ಎಂಬುದಾಗಿ ಹೇಳುವುದಾದರೆ, ಇಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಯಾವುದೋ ಒಂದು ನಿಮಗೆ ಒಂದು ಲೋನ್ ಬೇಕಿದ್ರು ಕೂಡ ಬ್ಯಾಂಕಿನವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಹೋದ ಕೂಡಲೇ ಲೋನ್ ಕೊಡ್ತಾರ? ಈಗ 1 ಲಕ್ಷ ಲೋನ್ ಬೇಕೆಂಬುದಾಗಿ ನೀವು ತಿಳ್ಕೊಳ್ಳಿ. ಈಗ ನಿಮ್ಮ ಜೀವಿತಕ್ಕೆ ಅಗತ್ಯ ಉಂಟು. ಹೋದ ಕೂಡಲೇ ಬ್ಯಾಂಕಿನಲ್ಲಿ ನೀವು ಹೋದ ಕೂಡಲೇ ನಿಮ್ಮ ಅಕೌಂಟ್ ಇರ್ಬೋದು, ನಿಮ್ಮ ಟ್ರಾನ್ಸಾಕ್ಷನ್ ಎಲ್ಲ ಇರ್ಬೋದು. ಆದರೆ ಹೋದ ಕೂಡಲೇ ಒಂದು ವೇಳೆ ಅಲ್ಲಿ ನಿಮ್ಮ ಅಕೌಂಟಲ್ಲಿ 5 ಲಕ್ಷನೇ ಇರಲಿ, ನಿಮಗೆ 1 ಲಕ್ಷ ಲೋನ್ ಬೇಕಿದ್ರೂ ಕೂಡ ಅದಕ್ಕೆ ಡಾಕ್ಯುಮೆಂಟ್ಗಳು ಬೇಕು. ಅದಕ್ಕೆ ಡಾಕ್ಯುಮೆಂಟ್ಗಳು ಬೇಕು. ಪ್ರಿಯ ದೇವ ಜನರೇ, ಹೋಗಿ ಅದನ್ನು ತನ್ನಿ, ಇದನ್ನು ತನ್ನಿ, ಅದು ತಂದ ನಂತರ ಒಂದೊಂದೊಂದು ಅನೇಕ ರೀತಿಯಲ್ಲಿ ಅನೇಕ ಡಾಕ್ಯುಮೆಂಟ್ಸ್ಗಳನ್ನು ಬ್ಯಾಂಕ್ ಕೇಳ್ತದೆ. ಇನ್ನು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತನ್ನಿ, ನಿಮ್ಮ ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡ್, ID, ಇನ್ನು ಪಾನ್ ಕಾರ್ಡ್. ಪ್ರೈಸ್ ದಿ ಲಾರ್ಡ್. ಕೊಡುವಂಥದ್ದು 1 ಲಕ್ಷ ರೀ. ಅವರು ಕೇಳುವಂಥದ್ದು 10 ಲಕ್ಷಕ್ಕಿಂತಲೂ ಮಿಗಿಲಾಗಿರ್ತದೆ. ಅದಕ್ಕೋಸ್ಕರ ಆ 1 ಲಕ್ಷ ಲೋನಿಗೋಸ್ಕರ ಎಷ್ಟು ಜನರು ಓಡಾಡ್ತಾರೆ, ಎಷ್ಟೆಷ್ಟು ಕಡೆಗಳಿಗೆ ಓಡಾಡ್ತಾರೆ. ಯಾಕಂದ್ರೆ ಈ 1 ಲಕ್ಷ ನನಗೆ ಅಗತ್ಯ ಇದೆ, ಈ 1 ಲಕ್ಷ ನನ್ನ ಜೀವಿತಕ್ಕೆ ಬೇಕು, ಈ 1 ಲಕ್ಷ ನನ್ನ ಜೀವಿತಕ್ಕೆ ಸಿಕ್ಕಿದ್ರೆ ಅನೇಕ ಕಾರ್ಯಗಳು ಈ 1 ಲಕ್ಷದ ಮೂಲಕ ಆಗ್ತದೆ ಎಂಬುದಾಗಿ ಈ 1 ಲಕ್ಷಕ್ಕೆ ಬೇಕಾಗಿ ಸ್ಪಷ್ಟವಾಗಿ ಕೇಳಿ. ಪ್ರಿಯ ದೇವ ಜನರೇ, ಎಲ್ಲೆಲ್ಲಿ ಅವರು ಯಾವ್ಯಾವಾಗ ಹೇಳ್ತಾರೆ ಆ ಟೈಮಿಗೆ ನೀವು ಓಡಾಡಿಕೊಂಡು, ಆ ಟೈಮಿಗೆ ಅವರನ್ನು ಮೀಟ್ ಆಗಿಕೊಂಡು, ಆ ಟೈಮಲ್ಲಿ ಆ ಡಾಕ್ಯುಮೆಂಟನ್ನು ಕೊಟ್ಟುಕೊಂಡು ಹೋಗ್ತೀರಾ. ಅನೇಕ ಜನರು ಹೋಗ್ತಾರೆ. ಅದೇ ರೀತಿಗೆ ಪ್ರಿಯ ದೇವ ಜನರೇ, ಆ ಡಾಕ್ಯುಮೆಂಟ್ ಮೂಲಕ ಅವರು ಕೊಟ್ಟಂತ 1 ಲಕ್ಷವನ್ನು ನಿಮಗೆ ಕಟ್ಟಲಿಕ್ಕೆ ಆಗ್ತದಾ ಇಲ್ವಾ ಅದನ್ನು ಕೂಡ ನೋಡ್ತಾರೆ. ಹಲ್ಲೆಲೂಯಾ. ಆ 1 ಲಕ್ಷ ನಿಮಗೆ ಕೊಡ್ಲಿಕ್ಕೆ, ಆ 1 ಲಕ್ಷ ನೀವು ತಕ್ಕೊಳ್ಳಿಕ್ಕೆ ನೀವು ಯೋಗ್ಯರಾ ಎಂಬುದಾಗಿ ಕೂಡ ಲೋಕದ ರೀತಿಯಲ್ಲಿರುವಂಥ ಬ್ಯಾಂಕ್ ಆಲೋಚನೆ ಮಾಡ್ತದೆ. ಪ್ರಿಯ ದೇವ ಜನರೇ, ಆದರೆ ನನ್ನ ನಿನ್ನ ಜೀವಿತದಲ್ಲಿ ಪರಲೋಕದ ತಂದೆಯಾದ ದೇವರು ನನ್ನ ನಿನ್ನ ಜೀವಿತದ ಡಾಕ್ಯುಮೆಂಟ್ ಯೇಸು ಕ್ರಿಸ್ತನಾಗಿದ್ದಾನೆ. ತಂದೆಯಾದ ದೇವರು ಕೇಳುವಂತ ಎಲ್ಲ ಡಾಕ್ಯುಮೆಂಟ್, ಆ ಪರಿಶುದ್ಧತೆ ಒಂದು ಡಾಕ್ಯುಮೆಂಟ್. ಆ ಪರಿಶುದ್ಧತೆ ನನ್ನಲ್ಲಿ ನಿನ್ನಲ್ಲಿ ತಂದೆಯಾದ ದೇವರಿಂದ ನಾನು ನೀನು ಆಶೀರ್ವಾದ ಹೊಂದಿಕೊಳ್ಬೇಕಾದ್ರೆ ಆ ಒಂದು ಡಾಕ್ಯುಮೆಂಟ್ ಬೇಕು. ಆ ಪರಿಶುದ್ಧತೆಯ ಡಾಕ್ಯುಮೆಂಟ್. ಆ ಪಾಪ ಶಾಪಗಳು ಶುದ್ಧೀಕರಿಸಲ್ಪಟ್ಟಿರಬೇಕು. ನನ್ನ ನಿನ್ನ ಜೀವಿತ ಆ ಪರಿಶುದ್ಧತೆಯಲ್ಲಿ ಇರಬೇಕು. ಆ ಪರಿಶುದ್ಧತೆ ನನ್ನಲ್ಲಿ ನಿನ್ನಲ್ಲಿ ಇರದೇ ಇರುವುದರಿಂದ ಪರಲೋಕದ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ನನ್ನನ್ನು ನಿನ್ನನ್ನು ನೋಡುತ್ತಾ ನನ್ನ ನಿನ್ನ ಪ್ರಾರ್ಥನೆಗೆ ತಂದೆಯಾದ ದೇವರು ಮಗನ ಮೂಲಕ, ಯಾಕಂದ್ರೆ ನನ್ನ ನಿನ್ನ ಜೀವಿತದಲ್ಲಿ ಯಾವುದನ್ನು ಕೂಡ ನಾನು ನೀನು ಹೊಂದಿಕೊಳ್ಳಿಕ್ಕೆ ನಾವು ಯೋಗ್ಯರಾಗಿರ್ಬೇಕಾದ್ರೆ ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ, ಯಾಕಂದ್ರೆ ತನ್ನ ಮಗನ ಮೂಲಕವಾಗಿ ನನಗೋಸ್ಕರ ನಿನಗೋಸ್ಕರ ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದಾನೆ. ಪರಿಪೂರ್ಣತೆ ಇರುವುದು ತನ್ನ ಮಗನಲ್ಲಿ. ಆ ಮಗನ ಮೂಲಕವಾಗಿ ಆ ಕರ್ತನಾದ ಯೇಸುವೆ ನನ್ನ ನಿನ್ನ ಜೀವಿತದ ಡಾಕ್ಯುಮೆಂಟ್ ಆಗಿದ್ದಾನೆ. ಆ ಪರಲೋಕದ ತಂದೆಯಾದ ದೇವರು ಎಲ್ಲ ಗ್ರಾಂಟ್ ಮಾಡುವುದು ನನ್ನ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು, ನಾನು ನೀನು ಬೇಡಿದಂತ ಪ್ರತಿಯೊಂದು ಭಿನ್ನಗಳನ್ನು ಕೇಳುವಂಥದ್ದು, ಅದೆಲ್ಲವೂ ಸಿಗುವಂಥದ್ದು ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈ 1 ಲಕ್ಷ ಲೋನು ಅಷ್ಟು ನಲ್ದಾಡಿ ಆ 1 ಲಕ್ಷ ಸಿಗುವಾಗ ಎಷ್ಟು ಖುಷಿ ಆಗ್ತದೆ ರೀ. ಓ, ಇಷ್ಟು ಕಷ್ಟಪಟ್ಟದಕ್ಕೆ ಸಿಕ್ಕಿತಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಪರಲೋಕದ ತಂದೆಯಾದ ದೇವರು, ನಾನು ನೀನು ಆತನಲ್ಲಿ ಯಥಾರ್ಥವಾದ ಹೃದಯದಿಂದ ಪ್ರಾರ್ಥಿಸುವಂತ ವೇಳೆಯಲ್ಲಿ ಆ ಮಗನ ಮೂಲಕವಾಗಿ ನಿನ್ನ ಜೀವಿತದಲ್ಲಿ ನಾನು ನೀನು ಬೇಡಿದಂಥ ಪ್ರತಿಯೊಂದು ಪ್ರಾರ್ಥನೆಗೆ ಆ ಪರಲೋಕದ ತಂದೆಯಾದ ದೇವರು ತನ್ನ ಪರಲೋಕದ ದ್ವಾರಗಳನ್ನು ತೆರೆಯಲ್ಪಟ್ಟು ದಿವ್ಯ ಆಶೀರ್ವಾದದ ಮಳೆಯನ್ನು ಸುರಿಸಿ ನಿನ್ನ ಜೀವಿತದಲ್ಲಿ ಇದ್ದಂಥ ಎಲ್ಲ ಕೊರತೆಗಳನ್ನು ಮಗನ ಮೂಲಕವಾಗಿ ಕ್ಲಿಯರ್ ಮಾಡಿ, ಮಗನ ಮೂಲಕವಾಗಿ ನಾನು ನೀವು ಬೇಡಿದನ್ನು ತಂದೆಯಾದ ದೇವರು ಈಡೇರಿಸುವಾಗ, ಓ ನಾನು ಮಾಡಿದ ಪ್ರಾರ್ಥನೆಗೆ ಓ ನನ್ನ ಕರ್ತನು ಉತ್ತರ ಕೊಟ್ಟ, ಓ ನನ್ನ ಪ್ರಾರ್ಥನೆಯನ್ನು ನನ್ನ ಕರ್ತನು ಕೇಳಿದ. ನಿಜವಾಗಿಯೂ ನನ್ನ ಕೊರತೆ, ನನ್ನ ಕಷ್ಟ, ನನ್ನ ಹಿಂಸೆ, ನನ್ನ ವೇದನೆ, ನನ್ನ ರೋಗ ನನ್ನ ಪರಲೋಕದ ತಂದೆಯಾದ ದೇವರಿಗೆ ಅದು ಗೊತ್ತಾದದರಿಂದ, ನನ್ನ ನೋವು ಆತನು ಅರ್ಥ ಮಾಡಿಕೊಂಡದರಿಂದ ಇವತ್ತೆಲ್ಲದಲ್ಲಿ ಬಿಡುಗಡೆ ಕೊಟ್ಟ. ಆಗ ಆಗುವಂಥ ಆನಂದ, ನಿಮ್ಮ ಆನಂದವು ಪರಿಪೂರ್ಣವಾಗ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಪರಿಪೂರ್ಣತೆ ಇದು ನಿನ್ನ ಜೀವಿತದಲ್ಲಿ ಇಲ್ಲ ಪ್ರಿಯ ದೇವಜನರೇ. ಈ ಪರಿಪೂರ್ಣತೆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರು ನಿನ್ನ ಜೀವಿತದಲ್ಲಿ ಆ ಪರಿಪೂರ್ಣತೆಯನ್ನು ಉಂಟು ಮಾಡುವುದೇ ತನ್ನ ಮಗನ ಮೂಲಕವಾಗಿ. ಈ ಮೂಲಕವಾಗಿ ಪ್ರಿಯ ದೇವಜನರೇ, ಈ ಹೊಸ ದಿನ, ಈ ಹೊಸ ಬೆಳಕನ್ನು ಕಂಡಂತ ನೀವು ಯಾರೇ ಆಗಿರಲಿ ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ನಡೆಸಿದಂಥ ಆತನ ಪ್ರೀತಿ ಮಹೋಪಕಾರಗಳನ್ನು ಯಾವತ್ತಿಗೂ ನಿಮ್ಮ ಜೀವಿತದಲ್ಲಿ ನೀವು ಮರೆತು ಬಿಡದೆ, ಯಾವಾಗಲೂ ದೇವರ ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಬಳಿಗೆ, ಆ ಪರಲೋಕದ ತಂದೆಯಾದ ದೇವರ ಬಳಿಗೆ ನೀವು ಬರುವಂತ ವೇಳೆಯಲ್ಲಿ ಆ ಪರಲೋಕದ ತಂದೆಯಾದ ದೇವರ ಮೇಲೆ ನೀವು ಇಟ್ಟಿರುವಂತಹ ನಂಬಿಕೆ ಯಾವತ್ತಿಗೂ ನಿಮ್ಮ ಜೀವಿತದಲ್ಲಿ ಅದು ಡಿಸ್ಟ್ರಾಯ್ ಆಗಿ ಹೋಗುವುದಿಲ್ಲ. ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಪ್ರಾರ್ಥನೆ ಪ್ರತಿಯೊಂದನ್ನು, ನಿಮ್ಮ ಯಥಾರ್ಥವಾದ ಹೃದಯದ ಪ್ರಾರ್ಥನೆ ಆತನು ಕೇಳುವನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ಆತನು ಯಾವಾಗಲೂ ನಿನ್ನ ಜೀವಿತವನ್ನು ಶುದ್ಧೀಕರಿಸುವನಾಗಿದ್ದಾನೆ, ನಿನ್ನ ಜೀವಿತವನ್ನು ಪರಿಪೂರ್ಣತೆಗೆ ಆತನು ತರುವವನಾಗಿದ್ದಾನೆ ಪ್ರಿಯರೇ. ಪ್ರಿಯ ದೇವಜನರೇ, ನಾನು ನೀವು ಕೊರತೆಯಲ್ಲಿ ಇರುವಂಥದ್ದು ಆತನ ಚಿತ್ತ ಅಲ್ಲ. ನೀವು ರೋಗ ರುಜಿನದಲ್ಲಿ ನರಳಾಡುತ್ತಿರುವಂಥದ್ದು ದೇವರ ಚಿತ್ತ, ದೇವರ ಉದ್ದೇಶ ಅಲ್ಲ. ಯಾಕಂದರೆ ಆ ಪರಿಪೂರ್ಣತೆಯಲ್ಲಿ ನಾನು ನೀನು ಇರಬೇಕೆಂಬುದಾಗಿ, ಆ ಪರಿಪೂರ್ಣತೆಯಲ್ಲಿ ದೇವರ ಹಸ್ತ ನಿನ್ನನ್ನು ನಡೆಸಬೇಕೆಂಬುದಾಗಿ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಪ್ರತಿ ಒಂದೊಂದು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವವನಾಗಿದ್ದಾನೆ. ಇವತ್ತು ನಾವು ಎಷ್ಟಾಗಿ ನಾವು ದೇವರ ಬಳಿಗೆ ಹೋಗ್ತೀವಿ, ಇವತ್ತು ಎಷ್ಟಾಗಿ ದೇವರ ವಾಕ್ಯವನ್ನು ನಾವು ಪ್ರೀತಿ ಮಾಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ಲೋಕದಲ್ಲಿ ಇರುವಂಥ ಎಲ್ಲವನ್ನು ನಾವು ಪ್ರೀತಿ ಮಾಡ್ತೀವಿ. ಲೋಕದಲ್ಲಿ ಇರುವಂಥ ಎಲ್ಲ ಫುಡ್ಗಳನ್ನು, ಆಹಾರವನ್ನು ನಾವು ಎಷ್ಟು ಟೇಸ್ಟ್ ಆಗಿ ನೋಡಿ, ಅದರ ರುಚಿ ನೋಡಿ ಆ ಆಹಾರವನ್ನು ನಾವು ಪ್ರೀತಿ ಮಾಡ್ತೀವಿ. ಇನ್ನೊಂದು ಸಾರಿ ಇದನ್ನು ನಾವು ಮಾಡಿ ತಿನ್ನಬೇಕು, ಇನ್ನೊಂದು ಸಾರಿ ಈ ಫುಡ್ ನಾನು ತರಬೇಕು, ಇದು ಹಣ ಎಷ್ಟಾದರೂ ತೊಂದರೆ ಇಲ್ಲ, ಇದರೊಂದು ಟೇಸ್ಟ್ ಇದೆ, ಇದರೊಂದು ರುಚಿ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಲೋಕದಲ್ಲಿ ಈ ಗತಿಸಿ ಹೋಗುವಂಥ ಈ ರುಚಿಗಿಂತ ಯೇಸುವಿನ ರುಚಿಯನ್ನು ಯಾರು ನೋಡಲಿಕ್ಕೆ ತಯಾರಿದ್ದೀರಿ ಪ್ರಿಯರೇ? ಇವತ್ತು ಯೇಸುವಿನ ರುಚಿ ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸ್ತದೆ ಪ್ರಿಯರೇ. ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿದಂಥ ವೇಳೆಯಲ್ಲಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಂಥ ವೇಳೆಯಲ್ಲಿ ಎಷ್ಟು ನೀವು ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದೀರಾ ಪ್ರಿಯರೇ? ಒಂದು ವೇಳೆ ಇವತ್ತು ನೀವು ಅನೇಕ ರೀತಿಯಲ್ಲಿ ಬಲಹೀನತೆಯಲ್ಲಿ ಇರ್ಬೋದು ನೀವು, ಆದರೆ ಒಂದು ಸತ್ಯ, ಯಥಾರ್ಥವಾದ ಹೃದಯದಿಂದ ತಂದೆಯಾದ ದೇವರು ನಿಮಗೋಸ್ಕರ ಈ ಲೋಕಕ್ಕೆ ಕಳಿಸಲ್ಪಟ್ಟಂತ ಆ ಮಗನಾದ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆಯಿಂದ ನೀವು ಪ್ರಾರ್ಥಿಸುವುದಾದರೆ ಯಾವ ಬಲಹೀನತೆಗಳು, ಯಾವ ರೋಗಗಳು ನಿಮ್ಮ ದೇಹವನ್ನು ಕಾಡಿಸುವುದಿಲ್ಲ. ನಿಮ್ಮ ದೇಹವನ್ನು, ನಿಮ್ಮ ರೋಗವನ್ನು ಪರಿಪೂರ್ಣವಾಗಿ ಕಿತ್ತು ಹಾಕಿ ಆತನು ನಿಮ್ಮನ್ನು ಪರಿಪೂರ್ಣತೆಯಲ್ಲಿ ನಡೆಸುವವನಾಗಿದ್ದಾನೆ ಪ್ರಿಯರೇ. ಇವತ್ತು ಎಷ್ಟು ಜನರು ಕರ್ತನಿಗಾಗಿ
ಇಲ್ಲ, ಇವತ್ತಿನಿಂದ ನನ್ನ ಜೀವಿತದಲ್ಲಿ ನನ್ನ ಯೇಸು ಸ್ವಾಮಿಗೆ ನಾನು ಸಮಯವನ್ನು ಕೊಡ್ತೀನಿ. ನನ್ನ ಯೇಸು ಸ್ವಾಮಿಗೆ ನನ್ನ ಹೃದಯದಲ್ಲಿ ಸ್ಥಳವನ್ನು ನಾನು ಕೊಡ್ತೀನಿ. ನನ್ನ ಜೀವಿತವನ್ನು ಪರಿಪೂರ್ಣವಾಗಿ ನನ್ನ ಯೇಸುವಿಗೆ ನಾನು ಸಮರ್ಪಿಸಿ ಕೊಡ್ತಿದ್ದೀನಿ. ನನ್ನ ಯೇಸು ನನ್ನ ಜೀವಿತದಲ್ಲಿ ಬೆಳಕಾಗಿದ್ದಾನೆಂಬುದಾಗಿ ನೀವು ಎಷ್ಟು ಜನರು ಇವತ್ತಿನ ದಿನದಲ್ಲಿ ಈ ವಾಕ್ಯದ ಮೂಲಕ ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಪ್ರಿಯ ದೇವ ಜನರೇ, ದೇವರ ಪ್ರೀತಿಯನ್ನು ತಾತ್ಸಾರ ಮಾಡಬೇಡಿ ಪ್ರಿಯರೇ. ಲೋಕದಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಇದೆ. ಆದರೆ ನನ್ನ ನಿನ್ನ ಮೇಲೆ ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನ ಮೂಲಕ ಇಟ್ಟಿರುವಂಥ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದದ್ದನ್ನು ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ನಾವು ಅನೇಕ ಕಡೆಗಳಿಗೆ ನಾವು ಹೋಗ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಒಬ್ಬೊಬ್ಬರ ಒಂದೊಂದು ಮನೆಗಳಲ್ಲಿ ಒಂದೊಂದು ಸ್ಥಿತಿಗತಿಗಳನ್ನು ನೋಡುವಾಗ, ಅವರು ಒಂದೊಂದು ಮಾತುಗಳನ್ನು ಹೇಳುವಾಗ ತುಂಬ ದುಃಖವಾಗ್ತದೆ. ಯಾಕಂದರೆ ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ಅವರ ಮನೆಯಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳು, ಅನೇಕ ರೋಗಗಳು ಅವರ ಜೀವಿತವನ್ನು, ಅವರ ದೇಹವನ್ನು ನುಂಗ್ತಾ ಇದೆ. ಇವತ್ತು ಅನೇಕರ ಜೀವಿತ ನಾಶ ಮಾಡ್ತಾ ಇದೆ ಪ್ರಿಯರೇ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಸಮಯವನ್ನು, ದೇವರಾದ ಕರ್ತನು ಕೊಟ್ಟಿರುವಂಥ ಅವಕಾಶವನ್ನು ಯಾವ ರೀತಿಯಲ್ಲಿ, ಲೋಕದ ರೀತಿಯಲ್ಲಿ ನೀವು ಅಸಡ್ಡೆ ಮಾಡಲಿಕ್ಕೆ ಹೋಗಬೇಡಿ ಪ್ರಿಯರೇ. ದೇವರು ಕೊಟ್ಟಿರುವಂಥ ಕೃಪಾ ಸಮಯ. ಯಾಕಂದರೆ ನಾನು ನೀನು ದೇವರ ಸಮಕ್ಷಮದಲ್ಲಿ ಯಥಾಸ್ಥಿತಿಯಲ್ಲಿ ನಾನು ನೀವು ನಿಲ್ಲಿಕೆ ಇದೆ ಪ್ರಿಯರೇ. ಇವತ್ತು ದೇವರು ಕೊಟ್ಟಿರುವಂಥ ಇವತ್ತು ಸೇವೆಯನ್ನು, ಆತನ ಸೇವೆಯನ್ನು ನಾವು ಎಷ್ಟು ಆಸಕ್ತಿಯಿಂದ, ನೀವು ಎಷ್ಟು ಆಸಕ್ತಿಯಿಂದ ಇವತ್ತು ಮಾಡ್ತಾ ಇದ್ದೀರಿ. ಎಷ್ಟು ಜನರಿಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ದೀರಿ. ಎಷ್ಟು ಜನರ ಆ ನೋವನ್ನು, ಕಷ್ಟವನ್ನು, ನಿಮ್ಮ ಕಷ್ಟ ನಿಮ್ಮ ನೋವು ಎಂಬುದಾಗಿ ನಿಮ್ಮ ಜೀವಿತ ಅದನ್ನು ತಕ್ಕೊಂಡು ಪರಲೋಕದ ತಂದೆಯಾದ ದೇವರ ಕಡೆಗೆ ಆ ಮಗನ ಮೂಲಕವಾಗಿ ಅವನಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಎಷ್ಟು ಜನರಿಗೆ ದೇವರ ವಾಕ್ಯವನ್ನು ನೀವು ಸಾರ್ತಾ ಇದ್ದೀರಿ. ಇವತ್ತು ಎಷ್ಟು ಜನರನ್ನು ದೇವರ ಆತ್ಮನ ಮೂಲಕ ನೀವು ಸಂತೈಸ್ತಾ ಇದ್ದೀರಾ. ಇವತ್ತು ದೇವರಾದ ಕರ್ತನು ಮಗನೇ, ಮಗಳೇ ಎಂಬುದಾಗಿ ಇವತ್ತು ನಿಮ್ಮನ್ನು ಕರೆಯುತ್ತಿರುವಂಥ ವೇಳೆಯಲ್ಲಿ ಪ್ರಿಯ ದೇವಜನರೇ, ದೇವರ ಪ್ರೀತಿ ಅದು ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಲೋಕದಲ್ಲಿರುವಂಥ ಎಲ್ಲದಕ್ಕೂ ಬೆಲೆ ಕಟ್ಟಬಹುದು, ಆದರೆ ಯೇಸುವಿನ ಪ್ರೀತಿಗೆ, ಇವತ್ತು ನನ್ನ ನಿನ್ನ ಮೇಲೆ ಆ ಯೇಸು ಇಟ್ಟಿರುವಂಥ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂಥ ದೇವರಾದ ಕರ್ತನೇ ಇವತ್ತು ನನ್ನ ನಿನ್ನ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಈ ಹೃದಯವೇ ಆತನನ್ನು ಆರಾಧಿಸಿ ಕೊಂಡಾಡುವಂಥ ದೇವರ ಆಲಯವಾಗಿದೆ. ಪ್ರಿಯ ದೇವಜನರೇ, ಈ ಆಲಯದಿಂದ ಪರಲೋಕದ ತಂದೆಯಾದ ದೇವರನ್ನು, ಮಗನನ್ನು, ಪರಿಶುದ್ಧಾತ್ಮನನ್ನು ನಾನು ನೀವು ಘನಪಡಿಸುವ, ಮಹಿಮೆ ಪಡಿಸುವ ಪ್ರಿಯರೇ. ಯಾಕಂದರೆ ದೇವರು ಕೊಟ್ಟಿರುವಂಥ ಈ ದಿನ ನಾಳೆ ಬರಲ್ಲ. ಈ ದಿನ ಇರುವಾಗಲೇ ಈ ಹೊತ್ತಿನ ದಿನದು ದೇವ ಶಬ್ದ ಕಿವಿಯೋ ಬೀಳುವಾಗ ಎಚ್ಚರ ತೇರೆ ನಿನ್ನ ಹೃದವ ಆತ ಕಾರ್ಯುತ್ತಾನಲ್ಲ ಆತನ ಹತ್ರ ಓಡಿವ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ದಿನ ದೇವರು ಕೊಟ್ಟಿರುವಂಥ ಈ ಕೃಪೆ ಸಮಯ ಪ್ರಿಯ ದೇವ ಜನರೇ, ಇವತ್ತು ಆತನ ಶಬ್ದಕ್ಕೆ ನೀವು ಕಿವಿಗೊಡುವುದಾದರೆ, ಇವತ್ತು ಆತನ ಶಬ್ದವನ್ನು ಕಿವಿಗೊಟ್ಟು ಕೇಳಿ ಈ ದಿನವನ್ನು ಆತನಿಗೋಸ್ಕರವಾಗಿ ಆತನಲ್ಲಿ ನೀವು ಜೀವಿಸುವುದಾದರೆ ಪ್ರತಿನಿತ್ಯವೂ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಕರವಾಗಿರ್ತೀರ. ಇವತ್ತು ನಿಮ್ಮ ಜೀವಿತದಲ್ಲಿ ತಂದೆಯಾದ ದೇವರು, ನೀವು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುವಾಗ ನಿಮ್ಮಲ್ಲಿರುವಂಥ ಆ ಪಾಪದ ಶಾಪದ ಸಂಗತಿಗಳು
ತನ್ನ ಮಗನ ಮೂಲಕ ನೋಡುವಾಗ ಎಲ್ಲವೂ ಕ್ಲಿಯರ್ ಆಗಿರ್ತದೆ. ಆ ಮಗನು ನಿನ್ನ ಜೀವಿತದಲ್ಲಿ ಅಂದರೆ ಆ ಮಗನು ಯಾರೆಂದರೆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಬಿಳಿ ಹಾಳೆಯಾಗಿದ್ದಾನೆ. ಆ ಬಿಳಿ ಹಾಳೆ ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತವನ್ನು ರೂಪಿಸ್ತಾ ಇದೆ ಪ್ರಿಯ ದೇವಜನರೇ. ಆ ಬಿಳಿ ಹಾಳೆಯಾಗಿರುವಂಥ ಆ ಮಗನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ನಾವು ಮೊದಲಾದ ಸ್ಥಾನವನ್ನು ಆತನಿಗೆ ಕೊಟ್ಟು ಆತನಲ್ಲಿ ನೀವು ಜೀವಿಸುವುದಾದರೆ ನಿಜವಾಗಿ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ನೀವು ಬೇಡಿದನ್ನು ಪ್ರತಿಯೊಂದನ್ನು ನೀವು ಹೊಂದಿಕೊಳ್ತೀರಿ. ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. ಆನಂದ ಪರಿಪೂರ್ಣ ಆಗುವುದೆಂದರೆ ಆ ಖುಷಿಗೆ ಲಿಮಿಟೇ ಇಲ್ಲ, ಆ ಸಂತೋಷಕ್ಕೆ ಲಿಮಿಟೇ ಇಲ್ಲ. ಯಾಕಂದರೆ ನೀವು ನೆನೆಸದನ್ನು ಯೋಚಿಸದನ್ನು ದೇವರಾದ ಕರ್ತನು ನಿಮಗೆ ಕೊಡುವಾಗ ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. ನಿಮ್ಮ ಆನಂದ ಪರಿಪೂರ್ಣತೆ ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಮುಖ್ಯವಾದ ಮೂಲೆಗಲ್ಲನ್ನಾಗಿ ಇಟ್ಟುಕೊಂಡು ನಿಮ್ಮ ಜೀವಿತದಲ್ಲಿ ಮುಂದೆ ಹೋಗುವುದಾದರೆ ನಿಮ್ಮ ಜೀವಿತ ಆಶೀರ್ವಾದಕರವಾಗಿರ್ತದೆ. ಸೈತಾನನು ಯಾವ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ನುಂಗದಂತೆ ಆ ಗರ್ಜಿಸುವ ಸಿಂಹದ ಬಾಯನ್ನು ಆತನು ಕಟ್ಟುವನಾಗಿದ್ದಾನೆ. ಯೂದ ಕುಲ ಸಿಂಹನಾಗಿ ನಿಮ್ಮ ಜೀವಿತದಲ್ಲಿ ಯೇಸು ಕರ್ತನು ಮುಂದೆ ಹೋಗಿ ಗರ್ಜಿಸುವ ಸಿಂಹವನ್ನು ಓಡಿಸಿ ಬಿಡ್ತಾನೆ. ಪ್ರಿಯರೇ, ನಿಮ್ಮ ಜೀವಿತ ಸುಂದರಕರವಾಗಿಯೂ ಆಶೀರ್ವಾದಕರವಾಗಿರಬೇಕಾದರೆ ಈ ದಿನದೋಳು ದೇವ ಶಬ್ದ ಕಿವಿಯೋಳು ಬೀಳುವಾಗ ನಿನ್ನ ಕಿವಿ ಅಂದರೆ ಹೃದಯ ಎಂಬ ಕಿವಿಯಲ್ಲಿ ದೇವರ ವಾಕ್ಯ ಬೀಳುವಾಗ ಎಚ್ಚರವಾಗಿದ್ದು ಕೇಳಿ ನಿನ್ನ ಹೃದಯದಲ್ಲಿ ಆತನನ್ನು ಅಂಗೀಕಾರ ಮಾಡಿಕೊಂಡು ನಿನ್ನ ಜೀವಿತವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಟ್ಟು ನಿನ್ನ ಜೀವಿತದಲ್ಲಿ ಮುಂದೆ ಹೋಗುವುದಾದರೆ ಜಯದ ಮೇಲೆ ಜಯ, ಆಶೀರ್ವಾದದ ಮೇಲೆ ಆಶೀರ್ವಾದ ನೀವು ಕಾಣುವರಾಗಿರ್ತೀರಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾಗಿರುವಂಥ ಪ್ರೀತಿಯುಳ್ಳ ಪರಲೋಕದ ನಮ್ಮ ಒಳ್ಳೆಯ ತಂದೆಯಾದ ದೇವರೇ, ಕರ್ತನಾದ ಕ್ರಿಸ್ತ ಯೇಸು ಸ್ವಾಮಿ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಡ್ಯಾಡಿ, ನಿಜವಾಗಿಯೂ ನಿನ್ನ ವಾಕ್ಯ ಹೌದು ಕರ್ತನೆ. ನಿನ್ನಲ್ಲಿ ಬೇಡಿಕೊಳ್ಳುವಾಗ ನಿನ್ನ ಮಕ್ಕಳ ಪ್ರಾರ್ಥನೆ ನೀನು ಕೇಳಿ, ಮಕ್ಕಳ ಕೊರತೆಗಳನ್ನು ನೀನು ನೀಗಿಸಿ, ಮಕ್ಕಳನ್ನು ನಿನ್ನ ಎದೆಗೆ ಅಪ್ಪಿಕೊಂಡು ಅವರ ಪ್ರಾರ್ಥನೆಗೆ ನೀನು ಉತ್ತರವನ್ನು ಕೊಟ್ಟು ಅವರ ಆನಂದ ಪರಿಪೂರ್ಣವಾಗುವಂತೆ ಅವರ ಜೀವಿತದಲ್ಲಿ ನೀನು ಯಜಮಾನನಾಗಿದ್ದುಕೊಂಡು ನಡೆಸು. ನಿನ್ನ ವಾಕ್ಯಕ್ಕೋಸ್ಕರ ಹಾತೊರೆತಿರುವಂಥ ಪ್ರತಿಯೊಂದಿನ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಕೃಪೆ ನಿನ್ನ ಮಕ್ಕಳನ್ನು ಆವರಿಸಿಕೊಂಡು ನಡೆಸಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.